Hi, welcome back to our RG Creation YouTube channel. ದಲ್ಲಿ ನಾನು Infinix A14 5G ಮೊಬೈಲ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಬಾಕ್ಸ್ ಫ್ರಂಟ್ ಸೈಡ್ ಅಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದರ ಬಾಕ್ಸ್ ಓಪನ್ ಮಾಡಿದ್ರೆ ಇದರಲ್ಲಿ ಮೊದಲನೆಯದಾಗಿ Infinix A14 ಸ್ಮಾರ್ಟ್ಫೋನ್ ಸಿಗ್ತಾ ಇದೆ. ಮತ್ತೆ ಇದರಲ್ಲಿ ಸಿಮ್ ಕಾರ್ಡ್ ಟೂಲ್, ಒಂದು ಸ್ವಲ್ಪ ವಾರಂಟಿ ಕಾರ್ಡ್ಸ್ ಹಾಗೂ ಮ್ಯಾನ್ಯುಯಲ್ ಬುಕ್ಸ್ ಸಿಗ್ತಾ ಇದೆ. ಹಾಗೂ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಹಾಗೂ 68 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡ್ಯಾಪ್ಟರ್ ಜೊತೆಗೆ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇದೆ. ಇದಿಷ್ಟು ಈ ಬಾಕ್ಸ್ನ ಒಳಗಡೆ ಕೊಟ್ಟಿರುವ ಪ್ರಾಡಕ್ಟ್ಸ್ಗಳು. ಮೊದಲನೆಯದಾಗಿ ಈ ಫೋನ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಒಳ್ಳೆಯ ಲುಕ್ನ ಜೊತೆಗೆ ಕರ್ವ್ ಡಿಸ್ಪ್ಲೇ ಹಾಗೂ ಲೆದರ್ ಬ್ಯಾಕ್ ಪ್ಯಾನಲ್ ಕೊಟ್ಟಿದ್ದಾರೆ. ಹಾಗೂ ಈ ಫೋನ್ನಲ್ಲಿ ಗ್ಲಾಸ್ನ ಬ್ಯಾಕ್ ಪ್ಯಾನಲ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಲೆದರ್ ಪ್ಯಾನಲ್ ಅಥವಾ ಗ್ಲಾಸ್ನ ಪ್ಯಾನಲ್ನ ಫೋನ್ಗಳನ್ನು ಪರ್ಚೇಸ್ ಮಾಡಬಹುದು. ಇನ್ನು ಈ ಫೋನ್ ಸುಮಾರು 188 ಗ್ರಾಂ ತೂಕ ಇದೆಯಂತೆ ಹಾಗೂ ಇದು 7.9 ಎಂಎಂನಷ್ಟು ಥಿಕ್ನೆಸ್ ಹಾಗೂ ಪ್ಲಾಸ್ಟಿಕ್ ಫ್ರೇಮ್ನಿಂದ ಮಾಡಿದ್ದಾರೆ. ಇನ್ನು ಇದರ ಬ್ಯಾಕ್ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲೂ ಕೂಡ ಪ್ರೀಮಿಯಂ ಲುಕ್ನ ಕೊಟ್ಟಿರುವಂತದ್ದು. ಇದರಲ್ಲಿ 3 ಕ್ಯಾಮೆರಾ ಹಾಗೂ ಕ್ವಾಡ್ LED ಫ್ಲಾಶ್ ಲೈಟ್ನ ಜೊತೆಗೆ ಗೋಲ್ಡನ್ ಕಲರ್ ಪ್ಲೇಟ್ ಯೂಸ್ ಮಾಡಿ ಈ ಕ್ಯಾಮೆರಾ ಹೊರಗಡೆಯಿಂದ ಯೂನಿಕ್ ಆದಂತಹ ಲುಕ್ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಆಯ್ತಾ. ಇನ್ನು ಇದರಲ್ಲಿ ನಮಗೆ ಒಂದು 108MP 3 ಕ್ಯಾಮೆರಾಗಳು ಸಿಗ್ತಾ ಇದೆ. ಈ ಕ್ಯಾಮೆರಾ ಮೋಸ್ಟ್ಲಿ ಎ ಕ್ಯಾಮೆರಾ ಇರಬಹುದು. ಇದು ಯಾವ ರೀತಿಯ ಕ್ಯಾಮೆರಾ ಅಂತ ಮೆನ್ಷನ್ ಮಾಡಿಲ್ಲ ಆಯ್ತಾ. ಇನ್ನು ಈ ಕ್ಯಾಮೆರಾಗಳಲ್ಲಿ HM6 ಅನ್ನುವ ಸೆನ್ಸರ್ಸ್ ಯೂಸ್ ಮಾಡಿದ್ದಾರೆ. ಸ್ವಲ್ಪ ಮೊಬೈಲ್ ಶೇಕ್ ಆಗ್ತಾ ಇದ್ರೂ ಕೂಡ ಒಂದು ಒಳ್ಳೆ ಫೋಟೋ ಕ್ಲಿಕ್ ಮಾಡಬಹುದು. ಒಂದು ವೇಳೆ ಸ್ವಲ್ಪ ಲೋ ಲೈಟ್ ಇದ್ರೂ ಕೂಡ ಸುಮಾರಾಗಿ ಒಳ್ಳೆಯ ಫೋಟೋ ತೆಗೆಯಬಹುದು ಆಯ್ತಾ. ಇನ್ನು ಸ್ವಲ್ಪ ಜೂಮ್ ಮಾಡಿ ತೆಗಿತೀರಾ ಅಂದ್ರೆ ಸ್ವಲ್ಪ ಬ್ಲರ್ ಆಗುತ್ತೆ. ಇನ್ನು ಇದರ ಫ್ರಂಟ್ ಸೈಡ್ ಬರೋದಾದ್ರೆ ಇದರಲ್ಲಿ 50MP ಇರುವ ಒಂದು ಪಾಯಿಂಟ್ ಶೋ ಕ್ಯಾಮೆರಾ ಸಿಗ್ತಾ ಇರುವಂತದ್ದು. ಮತ್ತೆ ಇದರಲ್ಲಿ 4K ರೆಸಲ್ಯೂಷನ್ ಇರುವ ಫೋಟೋಸ್ ಹಾಗೂ ವಿಡಿಯೋಸ್ ತೆಗೆಯಬಹುದು. Infinix ನವರು ಒಂದು ಒಳ್ಳೆಯ ಫ್ರಂಟ್ ಕ್ಯಾಮೆರಾ ಲಾಂಚ್ ಮಾಡಿರುವಂತದ್ದು. ತುಂಬಾ ಚೆನ್ನಾಗಿದೆ ಆಯ್ತಾ. ಬೆಂಕಿ ಅಂತ ಹೇಳಬಹುದು. ನೀವೇನಾದ್ರೂ ಯೂಟ್ಯೂಬ್ ಕ್ರಿಯೇಟರ್ ಅಥವಾ ವ್ಲಾಗರ್ ಆಗಿದ್ರೆ ಆರಾಮಾಗಿ ಫ್ರಂಟ್ ಕ್ಯಾಮೆರಾದಿಂದ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಬಹುದು. ಅದು ಕೂಡ 4K ರೆಸಲ್ಯೂಷನ್ ನಲ್ಲಿ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ 6.78 ಇಂಚಸ್ ಇರುವ ಫುಲ್ HD ಪ್ಲಸ್ ಅಮೋಲೆಡ್ 144 ಹರ್ಟ್ಸ್ನ ಕರ್ವ್ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ. ಡಿಸ್ಪ್ಲೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ಪ್ರೈಸ್ಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ ಆಯ್ತಾ. ಇನ್ನು ಇದರ ಬಾಟಮ್ ಸೈಡ್ ನೋಡೋದಾದ್ರೆ ಸ್ಪೀಕರ್ ಇದೆ, USB ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಹಾಗೂ ಸಿಮ್ ಕಾರ್ಡ್ ಸ್ಲೋಟ್ನ ಕೊಟ್ಟಿದ್ದಾರೆ. ಇದರಲ್ಲಿ ನೀವು 2 ಸಿಮ್ ಕಾರ್ಡ್ ಹಾಗೂ ಒಂದು ಮೈಕ್ರೋ SD ಕಾರ್ಡ್ ಯೂಸ್ ಮಾಡಬಹುದು. ಇನ್ನು ಇಲ್ಲಿ ಯಾವುದೇ 3.7 ಆಡಿಯೋ ಜಾಕ್ ಕೊಟ್ಟಿಲ್ಲ. ಇನ್ನು ಈ ಒಂದು ಫೋನ್ನಲ್ಲಿ IP53 ವಾಟರ್ ರೆಸಿಸ್ಟೆನ್ಸ್ ಕೊಟ್ಟಿರುವಂತದ್ದು. ಅಂದ್ರೆ ಇದು ನೀರಲ್ಲಿ ಬಿದ್ದರೂ ಸುಮಾರಾಗಿ ಏನೂ ಆಗೋದಿಲ್ಲಂತೆ. ಹಾಗೆಂದ ಮಾತ್ರಕ್ಕೆ ನೀರಲ್ಲಿ ಮುಳುಗಿಸಬೇಡಿ ಮತ್ತೆ. ಇನ್ನು ಈ ಒಂದು ಫೋನ್ 2 ವೇರಿಯಂಟ್ಸ್ ಗಳಲ್ಲಿ ಲಾಂಚ್ ಆಗಿದೆ. ಮೊದಲನೆಯದಾಗಿ 8GB RAM ಹಾಗೂ 256GB ಇಂಟರ್ನಲ್ ಸ್ಟೋರೇಜ್ ಮತ್ತೆ 12GB RAM ಹಾಗೂ 256GB ಇಂಟರ್ನಲ್ ಸ್ಟೋರೇಜ್ ಕೊಡ್ತಾ ಇದ್ದಾರೆ. ಇದರಲ್ಲಿ UFS 3.1 ಅನ್ನುವ ಸ್ಟೋರೇಜ್ ಟೈಪ್ ಹಾಗೂ LPDDR4X ಟೈಪ್ನ RAM ಯೂಸ್ ಮಾಡಿದ್ದಾರೆ. ಇನ್ನು ಒಂದು ಸ್ವಲ್ಪ ಒಳ್ಳೆಯ RAM ಟೈಪ್ ಯೂಸ್ ಮಾಡಬಹುದಿತ್ತು. ಈ ಪ್ರೈಸ್ಗೆ ಪರವಾಗಿಲ್ಲ. ಇನ್ನು ಇದರಲ್ಲಿ RAM ಎಕ್ಸ್ಟೆಂಡ್ ಕೂಡ ಮಾಡಬಹುದು. ಅಂದ್ರೆ ಇಂಟರ್ನಲ್ ಸ್ಟೋರೇಜ್ ಅನ್ನ RAM ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಇನ್ನು ಇದರ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ MediaTek Dimensity 8025 ಇರುವಂತದ್ದು. ಈ ಪ್ರೊಸೆಸರ್ಗೆ ಸುಮಾರು 62575 ರೇಟಿಂಗ್ಸ್ ಸಿಗ್ತಾ ಇದೆ. ಚೆನ್ನಾಗಿದೆ. ಇನ್ನು ಇದರಲ್ಲಿ 5000 mAh ಬ್ಯಾಟರಿ ಕೊಡ್ತಾ ಇದ್ದಾರೆ ಹಾಗೂ 68 ವಾಟ್ನ ಚಾರ್ಜಿಂಗ್ ಅಡ್ಯಾಪ್ಟರ್ನ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಇದರ ಸೆಕ್ಯೂರಿಟಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಹಾಗೂ ಫೇಸ್ ಲಾಕ್ ಕೂಡ ಇದೆ. ಇನ್ನು ಇದು ಸುಮಾರು 30 ನಿಮಿಷದಲ್ಲಿ ಸುಮಾರು 80% ಚಾರ್ಜ್ ಆಗುತ್ತಂತೆ. ಇನ್ನು ಇದರ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಇದನ್ನ ರೂಪಾಯಿಗಳಿಗೆ ಲಾಂಚ್ ಮಾಡಿದ್ದಾರೆ.
ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಇಷ್ಟ ಆದ್ರೆ ಪರ್ಚೇಸ್ ಮಾಡಬಹುದು. This is today video. Are you like my video? Please click on like button and subscribe my YouTube channel. Thank you for watching.